ವೀಕ್ಷಕರೇ, M4 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಎ ನದಾಫ್. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಪ್ರತಿಭಟನೆ. ದಿನಾಂಕ 11ನೇ ತಾರೀಕುರಂದು ಇಂಡಿ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಇಂಡಿ ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಬಸವೇಶ್ವರ ವೃತ್ತದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಯಡಿಯೂರಪ್ಪನವರ ಭಾವಚಿತ್ರ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಕಾಸುಗೌಡ್ ಬಿರಾದಾರ್ ಹಾಗೂ ಮಲ್ಲಿಕಾರ್ಜುನ್ ಕಿವಡೆ, ಅನಿಲ್ ಜಮಾದಾರ್ ಉಪಸ್ಥಿತರಿದ್ದರು. ಹೋಗಿ ಈ ಸಮಗ್ರ ನಾಡಿನ ಒಂದು ಅಭಿವೃದ್ಧಿಯ ಮಾಡಕ ಅವರಿಗೆ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ನಮ್ಮೆಲ್ಲರಲ್ಲಿ ಏನು ಒಬ್ಬನೇ ಕೊಟ್ಟಿನಿ. ನಿಮ್ಮಲ್ಲಿ ಕಡಿಸೂ ಇಲ್ಲ. ಕಡಿಸಿದ್ದನ್ನು ಪೂರಾ ಬಸವನಗೌಡ ಬೆನ್ನ ಹತ್ರಿ ಪಕ್ಷದ ಕ್ಯಾಂಡಿಡೇಟ್ ಆದಿಲ್ಲಿ ನಾವು ಗೆಲ್ಲಿಸ್ತೇವೆ ಬಿಜೆಪಿ ಸೀಟ. ಆತ್ಮೀಯ ಪತ್ರಿಕಾ ಮಿತ್ರರೇ, ಯಾವತ್ತೂ ನಾವು ಬಡವಿದ್ರು ಸಹಕಾರ ಕೊಟ್ರಿ. ನಾನು ಡೂಪ್ಲಿಕೇಟ್ ಮನುಷ್ಯನೇ ಅಲ್ಲ, ಡೂಪ್ಲಿಕೇಟ್ ವ್ಯಾಪಾರವೂ ಇಲ್ಲ. ನನ್ನ ಬಳಿ ಮಾತು ಭಾರಿ ದೇಶ 4 ದಿನ ರಾಜಕಾರಣ ಮಾಡಿ ಆಶೀರ್ವಾದ ನನಗೆ ಬೇಕು. ಕಾರ್ಯಕರ್ತರೇ ದಯಮಾಡಿ ನಿಮ್ಮಲ್ಲಿ ತಿಳ್ಕೊಂಡು ರಾಜಕೀಯ ಹೆಜ್ಜೆ ಶಾಂತಿರಿ. ನಾಯಕರು, ರಾಜ್ಯ ಅಧ್ಯಕ್ಷರು, ರಾಷ್ಟ್ರೀಯ ಏನು ನಮ್ಮ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಹಂಜಿ ಸರ್ ಹೇಳಿದ್ರು. ಯಾಕಂದ್ರೆ ಈ ಒಂದು ಪಕ್ಷ ಕಡ್ಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲಿ ಯಾವ ಮಟ್ಟಕ್ಕೆ ಹೋಗ್ಯದಪ್ಪ ಅಂದ್ರೆ ರಾಷ್ಟ್ರದ ಒಂದು ಮಟ್ಟಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋಗ್ಯದಕ್ಕೆ ಇವತ್ತಿನ ಈ ಉದಾಹರಣೆ ಏನದ, ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರನ್ನಂಥದ್ದು ಈ ನಮ್ಮ ಹಿರಿಯರು ಕೂಡ ಹೇಳಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರು ಒಂದು 80-90 ವಯಸ್ಸಾದರೂ ಕೂಡ ಮತ್ತೇನದ ಖಾಲಿ ಚಕ್ರ ಕಟ್ಕೊಂಡು ಮತ್ತೆ ಪುನಃ ಏನದ ರಾಜ್ಯಕ್ಕೆ ಏನದ ಸುತ್ತಾಡುವಂಥ ಕೆಲಸ ಅದು ಯಾರು ಮಾಡ್ತೀರಂದ್ರೆ BS ಯಡಿಯೂರಪ್ಪ ಅವರು ಮಾಡ್ಲಿಕತ್ತಾರ ಅನ್ನುವಂಥದ್ದು ನಮ್ಮ ರವಿ ಬಗ್ಗೆ ಅವರು ಹೇಳಿದ್ರು. ದೇಶಕ್ಕಿಂತ ಮೊದಲೇ ರಾಜ್ಯ ಅಲ್ಲ, ಏನು ವ್ಯಕ್ತಿಗಿಂತ ಏನದ ಪಕ್ಷ ದೊಡ್ಡದಲ್ಲ ಅಂತ ನಮಗೆ ಬಹಳ ಇದು ಹೇಳಿದ್ರು. ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡದಲ್ಲ ಅಂತ ಹೇಳಿ ನಮ್ಮ ಮಂಜಿಯವರು ಹೇಳಿದ್ರು. ಅದು ಸತ್ಯಕ್ಕೆ ಸಮೀಪವಾದಂಥದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಏನದ ಅನಿವಾರ್ಯ ಅಲ್ಲ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅದರಲ್ಲೇ ಆದಂಥ ಸಿದ್ಧಾಂತ ಶಕ್ತಿ ಮ್ಯಾಗ ಏನದ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನದ ನಿಂತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂತ ಕೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದರ 1-2 ಸೀಟ ಇಂಡಿ ಒಳಗಾದರೂ 200-300 ಓಟಿನಲ್ಲಿ ಇದ್ದಂಥ ಸೀಟ್ ಇವತ್ತೇನದ ಮತ್ತು 1-2 ಸಲ ಏನದ ಭಾರತೀಯ ಜನತಾ ಪಾರ್ಟಿ ಏನದ ನಮ್ಮ ಮತಕ್ಷೇತ್ರದಲ್ಲಿ ಗೆದ್ದದ ಅನ್ನುವಂಥದ್ದು ಏನದ ನಮಗೆಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಸಮಾಜದ ಬಂಧುಗಳು ಮಾಡ್ಯಾರ ಅನ್ನುವಂಥದ್ದು ಏನದ ನಮಗೆಲ್ಲರಿಗೂ ಏನದ ಹೆಮ್ಮೆ ಇರತಕ್ಕಂಥದ್ದು. ಈಗ ಇವತ್ತು ನಾವು ನೋಡ್ತಾ ಇದ್ದೇವೆ, ಈ ದೇಶದಲ್ಲಿ ಏನಾದರೂ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು, ಹಿಂದೂಗಳಿಗೆ ಒಂದು ಭದ್ರ ಬುನಾದಿ ಆಗಬೇಕಾದ್ರೆ ದೇಶದೊಳಗೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನುವಂಥ ವಿಷಯವನ್ನು ನಾವು ಈಗಾಗಲೇ ನರೇಂದ್ರ ಮೋದಿ ಅವರು ತೋರಿಸಿಕೊಟ್ಟಿದ್ದಾರೆ. ಮತ್ತು ನಿನ್ನೆ ಕೆಲವೊಂದು ಡೆವಲಪ್ಮೆಂಟ್ ನೋಡಿದೆವು ನಾವು ಮೇಲೆ ದಾಳಿಯಾದಂಥ ಒಬ್ಬ ವ್ಯಕ್ತಿಯನ್ನು ದೇಶಕ್ಕೆ ಒಂದು ವಿಚಾರಣೆಗೆ ಒಳಪಡಿಸುವಂಥ ಶಕ್ತಿ ಏನಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದ ಮಾತ್ರ ಅನ್ನುವಂಥದ್ದು ನಾವು ಒಂದು ದಿವಸ ಇಲ್ಲಿ ನೆನೆಸ್ಬೇಕಾಗ್ತದೆ. ಒಂದು ದಿವಸ ರಾಜ್ಯದಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇದ್ದಾವೆ. ಅದು ನಮಗೂ ಖೇದಕರ ವಿಷಯ ಅಂತ ನಮಗೂ ಅನಿಸ್ತಾ ಇದೆ. ಆದರೆ ಒಂದು ಮನೆಯಲ್ಲಿ ಒಂದು ಸಂಸಾರದಲ್ಲಿ ಇರುವಂಥ ವ್ಯಕ್ತಿಗಳು ಒಂದು ಅನ್ಯೋನ್ಯತೆಯನ್ನು ಬೆಳೆಸಿದ್ರೆ ಮಾತ್ರ ಕುಟುಂಬ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗ್ತೈತಿ.
ಯಾಕಂದ್ರೆ ನಾನು ಯಾರು ವಿರೋಧಿ ಅಲ್ಲ. ನಾವು ಎಲ್ಲರಿಗೆ ಹಾಲು ಇರುವಂತ ಶಕ್ತಿ ಏನದ, ಕೆಲಸ ಏನದ ನಾನು ಮಾಡ್ತೀನಿ ಅನ್ನುವಂಥದ್ದು. ನಾ ಯಾರು ವಿರೋಧಿನೂ ನಾನು ಮಾಡಿಲ್ಲ. ನಾನು ಎಷ್ಟು ವಿರೋಧಿ ಮಾಡಿದ್ರು ನಾ ಯಾರು ವಿರೋಧಿ ಮಾಡಿಲ್ಲ. ಅವ್ರಿಗೆ ಹಾಲು ಏರಿಸುವಂತ ಕೆಲಸ ಮಾಡೀನಿ ವಿನಃ ನಾನು ಯಾರಿಗೆ ಉತ್ಕೊಂಡು ಬಿಟ್ಟಿದ್ದಿಲ್ಲ. ಮುಂದಿನ ದಿವಸ ಯುದ್ಧ ಪರಿಸ್ಥಿತಿ ಹೇಳಿದ್ರೆ ಇವತ್ತು ಕೆಲವೊಂದು ಏನು ಶಕ್ತಿಗಳು ಏನದ ಕಾಮೆಂಟ್ ಮಾಡಿ ಹಾಕ್ತಾರೆ. ಏನು ಹಾಕ್ಲಿಕತ್ತಾರೆ, ಕಾಂಗ್ರೆಸ್ ಏನದ ಹಗಲು ಏನದ ಬಿಜೆಪಿ ಮಾಡಿ ರಾತ್ರಿ ಏನದ ಕಾಂಗ್ರೆಸ್ ಮಾಡ್ತಾರೆ ಅಂತಲ್ಲ. ಅಂಥವ್ರಿಗೆ ನಾನು ನಿಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ. ನೀವು ಖರೆ ಹಬ್ಬಗೆ ಹುಟ್ಟಿದ್ರೆ ನನಗೆ ತೋರಿಸ್ಕೊಡ್ಬೇಕು. ಇದು ಖರೆ ನೀವು ಹಬ್ಬಕ್ಕೆ ಹುಟ್ಟಿದ್ರೆ ಅಂದ್ರೆ ನಾನು ಹಗಲು ಒಂದು ರಾತ್ರಿ ಒಂದು ಮಾಡಿದ್ರೆ ತೋರಿಸ್ಕೊಡ್ಬೇಕು. ನೀವು ಏನು ಮಾಡಿರಿ ಅನ್ನೋಂಥದ್ದು ನಾನು ತೋರಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಹೇಳ್ಬೇಕಾಗ್ತದೆ. ಯಾಕೆ ನಮ್ಮ ಪಕ್ಷದೊಳಗೆ ನಮ್ಮ ಎಲ್ಲ ನಾಯಕರು ಹೇಳೀನಿ, ಸಿದ್ಧಾಂತ ಮ್ಯಾಗಿರೋ ನಾವು ನೀವು ಕುಡಿತಿದ್ದೆವು. ಯಾಕಂದ್ರೆ ನಮ್ಮ ಮನೆಯು ಏನೋ ಒಂದು ನಮ್ಮ ಪಕ್ಷದಾಗಿದ್ದೇವು, ನಾವು ಮನೆ ಕುಟುಂಬದವ್ರು ಅಂತ ಹೇಳಿ ನಾವು ಇದ್ದಿದ್ದೆವು. ಆದ್ರೆ ನೀವು ಯಾರು ಹೊರಗೆ ಹೋಗಬೇಡ್ರಿ. ಜನ ಹೋಗ್ಲಿ, ನಮ್ಮನ್ನು ಜನ ತಿರಸ್ಕಾರ ಮಾಡಲಿ. ಆದ್ರೆ ಪಾರ್ಟಿ ಒಳಗೆ ಏನದ ಅಪ್ಪು ಹುಡ್ದವ್ರಂಗೆ ಇರೋನು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಹೇಳಿದ್ದೀನಿ. ಬರುವಂಥ ದಿನಮಾನಗಳಲ್ಲಿ ಕೂಡ ನಮ್ಮ ಪಕ್ಷ ಏನದ ಬಲಿಷ್ಠವಾಗ್ಯದ. ಭಾರತೀಯ ಜನತಾ ಪಾರ್ಟಿ ಯಾವ ತಾಲೂಕು ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ನಮ್ಮ ನಾಯಕರು ಹೇಳಿದಾಗ ನಾವೇನದ ಮತ್ತೆ ಏನದ ಈ ಸಲ ಆದ್ರೂ ಕೂಡ JDS ಏನದ ನಮ್ಮ ಕೂಡ ಹೊಂದಾಣಿಕೆ ಆಗಿ ನಾವು ಅವ್ರು ಕೂಡ ಏನದ ನಾವು ಕೂಡ ಹೊಂದಾಣಿಕೆ ಆಗಿದ್ದೇವೆ. ಬರುವಂಥ ತೀರ್ಮಾನಗಳಲ್ಲಿ ಎಲ್ಲ ಏನದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವತ್ತೂ ಭಾರತೀಯ ಜನತಾ ಪಕ್ಷ ಶಕ್ತ ಅಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಹನುಮಂತರಾಯಗೌಡ ಅವಶ್ಯಕತೆ ಇಲ್ಲ, ರವಿ ಬಗ್ಲಿಯವರ ಅವಶ್ಯಕತೆ ಇಲ್ಲ, ಜಮಾದಾರ್ ಅವರ ಅವಶ್ಯಕತೆ ಇಲ್ಲ. ತನ್ನದೇ ಆದ ಸಿದ್ಧಾಂತದ ಆಧಾರದ ಮೇಲೆ ಜಗತ್ತಿನಲ್ಲಿ ಅತ್ಯಂತ ಪ್ರಬಲ ಪಕ್ಷವಾಗಿ ಬೆಳೆದಂಥ ಭಾರತೀಯ ಜನತಾ ಪಕ್ಷ ಈಗಾಗಲೇ ಚೀನಾದ ಕಮ್ಯುನಿಸ್ಟ್ ಪಕ್ಷಕ್ಕಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿದಂಥ ಪಕ್ಷ. ನಮ್ಮಿಲ್ಲೇ ಭಾರತೀಯ ಜನತಾ ಪಕ್ಷ ಅನ್ನೋ ವ್ಯಕ್ತಿಗಳಿಗೆ ನಾನು ಸಂದೇಶ ಕೊಡ್ತಾ ಇದ್ದೇನೆ. ಒಂದು 2 ದಿನ ಬರೋಕ್ಕಾಗ್ಬೋದು. 2 ದಿನ ಆದಂದ್ರೆ ಮತ್ತೆ ಭಾರತೀಯ ಜನತಾ ಪಕ್ಷ ತನ್ನ ಅಡಿ ತಾನೇ ಬರ್ತದೆ. ಮತ್ತಿದು ಜಾತ್ಯತೀತ ಪಕ್ಷ, ಜಾತಿ ಆಧಾರಿತಲ್ಲ. ಯಾವ ಲಿಂಗಾಯತರ ಪಕ್ಷನೂ ಅಲ್ಲ, ಇದು ಯಾವ ಒಕ್ಕಲಿಗರ ಪಕ್ಷನೂ ಅಲ್ಲ. ಭಾರತೀಯ ಜನತಾ ಪಕ್ಷ 3 ತರಹದಿ ಒಂದು ಮನೆಯಿದ್ದಂಥ ಸಮಾಜದ ಕೈಕೊಂಡು ಬಂದಿರೋದು. ಯಾವತ್ತೂ 18-20,000 ಇಂಡಿ ಕ್ಷೇತ್ರದಾಗ ಬಿದ್ದದ್ದು ಅದು ಯಾವ ಲಿಂಗಾಯತರು ಅನ್ನೋ ದೊಡ್ಡ ಸಮಾಜದಲ್ಲ. ದೊಡ್ಡ ಮನೆ ಇದ್ದವರು, ದೇಶದ ಮೇಲೆ ಅಭಿಮಾನ ಇದ್ದವರು, ಧರ್ಮದ ಮೇಲೆ ಅಭಿಮಾನ ಇದ್ದವರು ಕೈಕೊಂಡು ಬಂದದ್ದು. ನಾವು ಮೊನ್ನೆ ಏನೋ ಮಾತಾಡೋ ಒಂದು ಶಬ್ದ ನಮಗೆಲ್ಲೋ ಹೋಗಿರ್ಬೇಕು. ನಿನ್ನೆ 4 ಮಂದಿ ಹಂದಿಗಳನ್ನು ಶಬ್ದ ಮಾಡ್ತೇವೆ ಭಾಷಣದಾಗ. ಮತ್ತು ಪ್ರತಿ ಊರಾಗ 4 ಹಂದಿಗಳಿದ್ರೆ ಊರು ಸ್ವಚ್ಛ ಇರ್ತದೆ. ಅಂತ ಹಂದಿಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಸ್ವಚ್ಛ ಇರಬೇಕಂತ ಹಂದಿಗಳು ನಾವು ಒಂದು ಪಕ್ಷದಂತೂ ಅನ್ನ ತಿನ್ನುವುದು, ಮತ್ತೊಂದು ಪಕ್ಷದಂತೂ ಅನ್ನ ತಿನ್ನುವುದು, ಮನಿ ಚೇಂಜ್ ಮಾಡಿ ನುಚ್ಚು ತಿನ್ನುವಂಥ ಹಂದಿಗಳಲ್ಲ ನಾವು. ಹೊಲಸು ಸ್ವಚ್ಛ ಮಾಡುವಂಥ ಹಂದಿಗಳು. ರಸ್ತೆಯಲ್ಲಿ ನಾಯಿಗಳು ಇರ್ತಾವಂದಾರ, ಬೀದಿ ನಾಯಿಗಳೆಲ್ಲ ಅವ್ರು ಹೊಲದವ್ರ ಮನೆ ಮುಂದೆ ರೊಟ್ಟಿ ತಿನ್ನೋರಲ್ಲ ನಾವು. ಭಾರತೀಯ ಜನತಾ ಪಕ್ಷದನ್ನು ಕಡ್ಡಿ ರೊಟ್ಟಿ ಹೋಗೋದು ತಿನ್ನೋ ನಾಯಿಗಳು ಅದು ಗೊತ್ತಿಲ್ಲ. ನಾಯಿಗಳು ಹೌದು. ನಾಯಿ ಅಂತ ಇಷ್ಟ ನಿಮ್ಮಲ್ಲಿ ಇತ್ತಂದ್ರೆ ಒಂದು ವೇದಿಕೆ ಬಿಟ್ಟು ಮತ್ತೊಂದು ವೇದಿಕೆಗೆ ನಿಂತು ಭಾಷಣ ಮಾಡ್ತೀರಿ. ಇವೆಲ್ಲ ಬಿಡ್ರಿ. ಇಂಡಿ ಪಪ್ಪು ಅವರೇ, ನಾವು ನಿಮಗೆ ಚಾಲೆಂಜ್ ಆಗಿ ಹುಟ್ಟಿವು, ಚಾಲೆಂಜ್ ಮಾಡ್ತೇವೆ. ನಿಮ್ಮಲ್ಲಿ ಸರಿಯಾಗಿ ಸೊಂಟು ಗಟ್ಟಿಲ್ಲ, ನಾಲ್ಗಿನೂ ಗಟ್ಟಿಲ್ಲ, ಸಿದ್ಧಾಂತೂ ಗಟ್ಟಿಲ್ಲ. ನಮಗೆ ನಾಯಿ ಹಟ್ಟಿ ಅನ್ನುವಂಥ ಮಾನಸಿಕ ಶಕ್ತಿ ನಿಮಗೆ ಯಾರು ಕೊಟ್ಟಾರೆ? ಕೆಲವು ದಿನ ರಮೇಶ್ ಜಿಗಜಿಣಿಗೆ ಬಂದಿರ್ತೀರಿ, ರಮೇಶ್ ಜಿಗಜಿಣಿಗೆ ಬಸನಗೌಡರು ಬಂದಿರ್ತೀರಿ. ಮಿಸ್ಟರ್ ಪಪ್ಪು ನಿನಗೆ ಹೇಳ್ತೀನಿ, ಇದು ಡೈರೆಕ್ಟ್ ಚಾಲೆಂಜ್. ನೀ ಏನು ನನಗೆ ಮಾಡೋದಾಗಲ್ಲ. ನಾ ತಳದಿಯಿಂದ ಬಂದವ, ನಿನ್ನೆ ಬಂದವ್ರಂತೀನಿ. ನನಗೆ ಕಾಂಗ್ರೆಸ್ನಾಗ ಇರುತ್ತಾನೆ, ಕಾಂಗ್ರೆಸ್ ಮನುಷ್ಯ ಇದ್ದ, ಕಾಂಗ್ರೆಸ್ ಮಾಡಿದ್ರೆ ಹಬ್ಬ ಕೊಡ್ದಾಗ. ಬಿಜೆಪಿ ಆಗಿದ್ದಾಗ ಬಿಜೆಪಿ ಮನುಷ್ಯನೇ ಇರ್ತೀನಿ. ಜನಕ್ಕೊಂದು ರೊಕ್ಕ ತೊಗೊಂಡು ಚೇಂಜ್ ಆಗೋ ಗೌಡ ಗೌಡ. ಇದು ನಿನಗೆ ಹೇಳಕತ್ತೀನಿ, ತಿಳ್ಕೋ. ಈಗ ಏನು ಹೇಳ್ತೀನಿ, ಭಾರತೀಯ ಜನತಾ ಪಕ್ಷ ಯಾರಿಂದೂ ಗೆಲ್ಬೇಕಲ್ಲ. ಬರುವ ದಿನಗಳಲ್ಲಿ ಪಂಚಾಯತಿನೂ ಗೆಲ್ತವೆ, ತಾಲೂಕು ಪಂಚಾಯತಿನೂ ಗೆಲ್ತವೆ, ಜಿಲ್ಲಾ ಪಂಚಾಯತಿನೂ ಗೆಲ್ತವೆ, MLA ಗೆಲ್ಲಿಸ್ತೇವೆ. ಇವರಿಂದಲೇ BJP ಅಲ್ಲ. 2 ದಿನ ಈ ಕಡೆ ಮಾತಾಡೋದು.